ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕಪಲ್ ಫಾರ್ಮಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ತೋಟದಲ್ಲಿ ನಾವು ಗುಲಾಬಿ ಗಿಡಗಳಿಗೆ ಆಲೋವೆರಾ ಜೆಲ್ ಫರ್ಟಿಲೈಸರನ್ನು ಹಾಕುವುದನ್ನು ತೋರಿಸ್ತಾ ಇದ್ದೀವಿ. ನೋಡಿ, ಇವು ನಮ್ಮ ಗಿಡಗಳು ಎಷ್ಟು ಚೆನ್ನಾಗಿ ಬೆಳೆದಿದ್ದಾವೆ. ಇದಕ್ಕೆ ಒಂದು ಗಿಡಕ್ಕೆ ಒಂದು ಎಷ್ಟೊಂದು ಚಿಗುರು ಬಂದಿದ್ದಾವೆ. ನೋಡಿ, ಚಿಗುರು ಮೊಗ್ಗು ಯಾವ ರೀತಿಯಾಗಿ ಬೆಳೆದಿದೆ. ನಮ್ಮ ಗಿಡಗಳಂತೂ ತುಂಬ ಹೆಲ್ದಿಯಾಗಿ ಬೆಳೆದಿದ್ದಾವೆ. ಇದೇ ರೀತಿಯಾಗಿ ನಿಮ್ಮ ತೋಟದಲ್ಲಿ ಕೂಡ ಬೆಳಿಬೇಕಂದ್ರೆ ನಾವು ಯಾವ ರೀತಿಯಾಗಿ ಫರ್ಟಿಲೈಸರನ್ನು ನಾವು ಯಾವ ರೀತಿ ಯೂಸ್ ಮಾಡ್ತೇವೆ ನೋಡಿ ಫ್ರೆಂಡ್ಸ್. ಒಂದು ಸಲ ನೀವು ನಿಮ್ಮ ತೋಟದಲ್ಲಿ ಯೂಸ್ ಮಾಡಿ ನೋಡಿ, ರಿಸಲ್ಟ್ ಚೆನ್ನಾಗಿ ಬರ್ತದೆ. ಇದು ನೋಡಿ ಫ್ರೆಂಡ್ಸ್, ಈಗ ಎಷ್ಟು ತೋಟದ ತುಂಬ ಎಲ್ಲ ಕಡೆ ಚಿಗುರು ಇದೆ. ಈಗ ನೋಡಿ, ಇದು ಆಲೋವೆರಾ ಜೆಲ್. ಇದು ನಾವು ಔಷಧಿಯಾಗಿ ಕೂಡ ಯೂಸ್ ಮಾಡ್ಬೋದು. ಇದು ನಮ್ಮ ಗಿಡಗಳಿಗೆ ಈಗ ಹೇಗೆ ಯೂಸ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಇದು ಚಿಕ್ಕದಾಗಿ ಇದು ಕಟ್ ಮಾಡ್ಕೋಬೇಕು. ಫುಲ್ ಕಟ್ ಮಾಡ್ಕೊಂಡ್ಮೇಲೆ ಇದು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ರುಬ್ಕೋಬೇಕು. ನೋಡಿ, ಅರಿಶಿಣ ಹಾಕಬೇಕು. ಇದಕ್ಕೆ ಹಸಿ ಅರಿಶಿಣ ಕೊಂಬು ಇದ್ದರೆ ಇನ್ನೂ ಉತ್ತಮ. ನಮ್ಮಲ್ಲಿ ಇರಲಾರ್ದ ಕಾರಣಕ್ಕಾಗಿ ನಾವು ಅರಿಶಿಣ ಹಾಕ್ತಾಯಿದ್ದೀವಿ. ನೋಡಿ, ಇದನ್ನು ರುಬ್ಕೊಂಡ್ಮೇಲೆ ಈ ರೀತಿಯಾಗಿ ಯೆಲ್ಲೋ ಕಲರ್ ಆಗಿದೆ. ಅರಿಶಿಣ ಮತ್ತು ಆಲೋವೆರಾ ಜೆಲ್ ರೆಡಿಯಾಗಿದೆ. ಇದಕ್ಕೆ ಜಾಸ್ತಿ ನೀರು ಒಟ್ಟ ಯೂಸ್ ಮಾಡಬಾರ್ದು, ಹಾಗೆ ರುಬ್ಬಬೇಕು. ಇದನ್ನು ಈ ರೀತಿಯಾಗಿ ಹಾಕ್ಕೊಂಡು ನಾವು ನಮ್ಮ ಗಿಡಗಳಿಗೆ ಕೊಟ್ಟರೆ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯಲು ಪ್ರಾರಂಭ ಆಗ್ತವೆ. ಈಗ ನೋಡಿ, ಇದು ಇಷ್ಟು ತಗೊಂಡು ನಮ್ಮ ಒಂದು ಬಕೆಟ್ನಲ್ಲಿ ಹಾಕೋಬೇಕು. ಈ ರೀತಿಯಾಗಿ ಹಾಕ್ಕೊಂಡು ಒಂದು ಕಟ್ಗೆಯಿಂದ ತಗೊಂಡು ಇದನ್ನು ಹೀಗೆ ತಿರುಗಿಸ್ಬೇಕು. ಇದು ತಿರುಗಿಸಿದ ಮೇಲೆ ನೋಡಿ, ಯೆಲ್ಲೋ ಕಲರ್ ಆಗಿ ಬರ್ತಾಯಿದೆ ಅರಿಶಿಣ ಇದ್ದ ಕಾರಣ. ಈ ರೀತಿಯಾಗಿ ಹಾಕಬೇಕು. ಆಲೋವೆರಾ ಜೆಲ್ ನೋಡಿ, ನಮ್ಮ ಗಿಡಗಳ ಬೆಳವಣಿಗೆಗೆ ಭಾಳ ಹೆಲ್ಪ್ ಮಾಡ್ತದೆ, ಭಾಳ ಎಫೆಕ್ಟಿವ್ ರಿಸಲ್ಟ್ ಕೊಡ್ತದೆ. ಇದು ಯಾಕಂದ್ರೆ ನೈಸರ್ಗಿಕ ಮೂಲಿಕ ಹಾರ್ಮೋನ್ ಆಗಿರುವುದರಿಂದ ಇದು ನಮ್ಮ ಗಿಡಗಳಿಗೆ ಭಾಳ ಎಫೆಕ್ಟಿವ್ ರಿಸಲ್ಟ್ ಕೊಡ್ತದೆ. ಅದು ಅಲ್ಲದೆ ಶಿಲೀಂಧ್ರಿಯ ಸೋಂಕು ಏನಿರ್ತದಲ್ಲ, ಅದು ಕೂಡ ಪರಿಣಾಮವಾಗಿ ಉತ್ತೇಜನಕಾರಿಯಾಗಿ ಶಿಲೀಂಧ್ರ ಸೋಂಕು ಕೂಡ ಕಡಿಮೆ ಮಾಡ್ತದೆ ಇದರಲ್ಲಿಂದ. ನಾವು ಗಿಡಗಳಿಗೆ ಈ ರೀತಿ ಗಿಡದ ಬುಡದಲ್ಲಿ ಕೊಡೋದರಿಂದ ಗಿಡಗಳು ಕೂಡ ಹೆಲ್ದಿಯಾಗಿ ಬರ್ತಾವೆ, ಬೇರುಗಳು ಅಭಿವೃದ್ಧಿ ಆಗ್ತವೆ. ಹಾಗೆ ಗಿಡದ ಬುಡಕ್ಕಿರುವ ಮಣ್ಣು ಭಾಳ ಮೃದುವಾಗಿ ಆಗುತ್ತೆ. ಇದು ಮೃದುವಾಗಿ ಆಗೋದ್ರಲ್ಲಿಂದ ಏನಾಗ್ತದೆ, ನಮ್ಮ ಗಿಡಗಳು ಕೂಡ ಚೆನ್ನಾಗಿ ಬೆಳೆಯಲು ಪ್ರಾರಂಭ ಆಗ್ತವೆ. ಹೀಗಾಗಿ ಇದು ನಾವು ವಾರಕ್ಕೆ ಒಂದು ಬಾರಿಯಾದರೂ ಈ ರೀತಿ ಕೊಡಬೇಕು. ಇದು ನೋಡಿ, ಒಂದು ಸಲ ನಿಮ್ಮ ಗಿಡಗಳಿಗೆ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತದೆ ಇದು. ಯಾಕಂದ್ರೆ ನಾವು ನಮ್ಮ ತೋಟದಲ್ಲಿ ನಾವು ಈ ರೀತಿಯಾಗಿ ಮಾಡ್ತಾಯಿದ್ದೀವಿ. ಆದ ಕಾರಣ ನಮ್ಮ ಗಿಡಗಳು ತುಂಬ ಚೆನ್ನಾಗಿ ಬೆಳೀತಾ ಇದ್ದಾವೆ. ನಾವು ಈ ರೀತಿಯಾಗಿ ಒಂದಾದ ಮೇಲೆ ಒಂದು ಫರ್ಟಿಲೈಸರ್ ಕೊಡುವುದರಿಂದ ನಮ್ಮ ತೋಟದಲ್ಲಿ ಎರೆಹುಳುಗಳ ಸಂಖ್ಯೆನೂ ಜಾಸ್ತಿ ಆಗ್ತದೆ. ಇದು ನೋಡಿ, ಮತ್ತೊಂದು ಟಿಪ್ಸ್ ಹೇಳ್ತೀನಿ ನಾನು ನಿಮಗೆ. ಇದು ಗಿಡಗಳಿಗೆ ನಾವೇನು ಹಾರ್ವೆಸ್ಟಿಂಗ್ ಮಾಡ್ತೇವಲ್ಲ, ಆ ಜಾಗದಲ್ಲಿ ಮೊಗ್ಗು ಬರುವ ಜಾಗದಲ್ಲಿ ಇದನ್ನು ಈ ರೀತಿಯಾಗಿ ಹಚ್ತಾ ಹೋಗಬೇಕು. ಇದಕ್ಕೆ ಒಂದು ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಈ ರೀತಿಯಾಗಿ ಮಾಡಿಕೊಂಡು, ಈಗ ನೋಡಿರಿ, ಇದು ನಾವು ಏನು ಹಾರ್ವೆಸ್ಟಿಂಗ್ ಮಾಡಿದ್ದೇವಲ್ಲ, ಈಗ ಆ ಜಾಗದಲ್ಲಿ ಮೊಗ್ಗು ಬರುವ ಜಾಗದಲ್ಲಿ ಈ ರೀತಿಯಾಗಿ ಹಚ್ತಾ ಬಂದರೆ ಅಲ್ಲಿ ಒಂದು ಮೊಗ್ಗು ಬಂದಿರುವ ಜಾಗದಲ್ಲಿ 4-5 ಮೊಗ್ಗು ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಹಾಗೇನು ಇದರಲ್ಲಿಂದ ಫಂಗಸ್ ಬರೋದು ಸಾಧ್ಯತೆ ಕಡಿಮೆ ಆಗ್ತದೆ. ನಮ್ಮ ಗಿಡಗಳಿಗೆ ಫಂಗಸ್ ಅಟ್ಯಾಕ್ ಆಗೋದಿಲ್ಲ. ಇದು ನೋಡಿ, ಒಂದು ಸ್ವಲ್ಪ ಒಣಗ್ದಂಗೆ ಆಗಿದೆ. ಇದು ಹಚ್ಚೋದ್ರಲ್ಲಿಂದ ಅಲ್ಲಿ ಕೂಡ ಹೂವುಗಳು ಚೆನ್ನಾಗಿ ಬರ್ತಾವೆ, ಭಾಳ ಸರಿಯಾಗಿ ರಿಸಲ್ಟ್ ಬರ್ತದೆ. ನೋಡಿ, ಒಂದು ಸಲ ನಿಮ್ಮ ಗಿಡಗಳಿಗೆ ಯೂಸ್ ಮಾಡಿ ನೋಡಿ. ನಾವು ಯಾವುದೇ ರೀತಿ ಸುಳ್ಳು ಹೇಳ್ತಾ ಇಲ್ಲ. ಇದನ್ನು ನಾವು ಯೂಸ್ ಮಾಡಿದ ಮೇಲೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್, ನಿಮಗೂ ಕೂಡ ಚೆನ್ನಾಗಿ ರಿಸಲ್ಟ್ ಬರ್ತದೆ. ನಾವು ಕೆಮಿಕಲ್ ಕಡೆ ಹೋಗುವ ಸಾಧ್ಯತೆಯೇ ಇರೋದಿಲ್ಲ. ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಒಳ್ಳೆ ಟಿಪ್ಸ್ ಒಂದಿಗೆ, ಮತ್ತೊಂದು ಫರ್ಟಿಲೈಸರ್ ಒಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದ.